ಶ್ರೀ ವಿನಾಯಕ ಗೆಳೆಯರ ಬಳಗ ಕನ್ನೇಗೌಡ ಟೈಗರ್ಸ್ ವತಿಯಿಂದ 29 ವರ್ಷದಿಂದ ಒಂದು ಶ್ರೀ ಗೌರಿ ಗಣಪತಿಯ ಪ್ರತಿಷ್ಠಾಪನೆಯನ್ನ ಈ ಸ್ಥಳದಲ್ಲಿ ಕನ್ನೇಗೌಡ ಕೊಪ್ಪಲು ವೃತ್ತದಲ್ಲಿ ನಾವು ಮಾಡ್ಕೊಳ್ತಾ ಎಲ್ಲ ಯುವಕ ಮಿತ್ರರು ಸೇರಿ ಮಾಡ್ತಾ ಬಂದಿದ್ದೀವಿ. ಇವತ್ತು ಈ ಬಾರಿ ನಾವು 12 ದಿನಗಳ ಕಾಲ ಗೌರಿ ಗಣಪತಿಯನ್ನ ಪ್ರತಿಷ್ಠಾಪನೆ ಮಾಡಿದ್ದೀವಿ. 13ನೇ ದಿನ ಇವತ್ತು ಬೆಳಿಗ್ಗೆಯಿಂದಲೇ ನಾವು ಒಂದು 8 ರಿಂದ 10 ಸಾವಿರ ಜನಕ್ಕೆ ಪ್ರಸಾದ ವಿನಿಯೋಗ ಕಾರ್ಯಕ್ರಮವನ್ನ ಎಲ್ಲ ಒಂದು ನಮ್ಮ ಸಂಘದಿಂದ ನಾವು ಮಾಡ್ತಾ ಇದ್ದೀವಿ. ಇದರ ಜೊತೆಯಲ್ಲಿ ಸಂಜೆ 6 ಗಂಟೆಗೆ ಗಣಪತಿಯ ವಿಸರ್ಜನಾ ಕಾರ್ಯಕ್ರಮ, ಒಂದು 25 ತರ ಕಲಾ ತಂಡಗಳ ಮೂಲಕ ಒಂದು ಮೆರುಗನ್ನ ನೀಡುವಂತ ಕೆಲಸವನ್ನ ನಾವೆಲ್ಲ ಕಲಾ ತಂಡಗಳನ್ನ ಮಾಡ್ಕೊಂಡಿದ್ವಿ. ಇದರ ಜೊತೆಯಲ್ಲಿ ಕನ್ನಡ ಚಿತ್ರರಂಗದ ಖ್ಯಾತ ನಟ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವರು ಕೂಡ ಈ ಒಂದು ಮೆರವಣಿಗೆಗೆ ಅವರು ಕೂಡ ಆಗಮಿಸ್ತಾರೆ. ನಾವು ಅದರ ಜೊತೆಯಲ್ಲಿ ನಮ್ಮ ಶಾಸಕರಾದಂತ ಶ್ರೀವತ್ಸ ಅವರು ಸರ್ ಕೂಡ ಅವರು ಕೂಡ ಬರಲಿದ್ದಾರೆ. ಈ ಒಂದು ಶೋಭಾಯಾತ್ರೆ ಕಳೆದ ಬಾರಿ ತುಂಬಾ ಚೆನ್ನಾಗಿ ಬಂದಿತ್ತು. ಅದೇ ರೀತಿ ಈ ಬಾರಿಯೂ ಕೂಡ ಒಂದು 25 ಕಲಾ ತಂಡಗಳು, ಒಂದು 3-4 ಟ್ಯಾಮ್ಲು, ಶ್ರೀರಾಮಚಂದ್ರ ಮೂರ್ತಿ ಇರ್ಬೋದು, ಆಂಜನೇಯನ ಮೂರ್ತಿ, ಇದ್ರ ಜೊತೆಯಲ್ಲಿ ಇವತ್ತು ಮೈಸೂರಿನ ನಾಡದೇವತೆ ಚಾಮುಂಡೇಶ್ವರಿಯ ವಿಗ್ರಹವನ್ನ ಇಟ್ಟು ಮೆರವಣಿಗೆಯನ್ನ ಮಾಡುವಂತ ಕೆಲಸ. ಅದ್ರ ಜೊತೆಯಲ್ಲಿ ಈ ಬಾರಿ ಗೌರಮ್ಮನ್ನ ನಾವು ಆನೆಯ ಮೇಲೆ ಅಂಬಾರಿ ಒಳಗಡೆ ಗೌರಮ್ಮನ್ನ ಇಟ್ಟು ಮೆರವಣಿಗೆಯಲ್ಲಿ ಗಣಪತಿ ಮತ್ತೆ ಗೌರಮ್ಮನ್ನ ನಾವು ವಿಸರ್ಜನೆಗೆ ಮೆರವಣಿಗೆ ಮೂಲಕ ಕರ್ಕೊಂಡು ಹೋಗ್ತೇವೆ. ಅದ್ಭುತ ಸರ್. ಕೊನೆಯದಾಗಿ ನಮ್ಮ ಯುವ ಪೀಳಿಗೆಗೆ ಏನ್ ಹೇಳ್ತೀರಾ ಸರ್? ಇವತ್ತು ಈ ಹಿಂದೆ 29 ವರ್ಷದಿಂದ ನಮ್ಮೆಲ್ಲರ ಯುವಕರೆಲ್ಲ ಸೇರಿ ನಾವೆಲ್ಲ ಮಾಡ್ತಾ ಬಂದಿದ್ದೀವಿ. ನಾವಿನ್ನೂ ಮುಂದಿನ ಯುವಕರಿಗೆ ನಾವೆಲ್ಲ ಸಹಾಯ ಮಾಡ್ತೀವಿ. ನಾವು ಜೊತೆಲಿ ನಿಂತ್ಕೊಳ್ತೀವಿ. ನಮ್ಮ ಜೊತೆಯಲ್ಲಿ ನಮ್ಮ ಕೈಲಾಗಿದ್ದ ಗಣಪತಿಯನ್ನ ನಾವು ಪ್ರತಿ ಬಾರಿ ಕೇಳೋದಿಷ್ಟೇ, ನಿನ್ ಸೇವೆ ಮಾಡಕ್ಕೆ ನಾವೆಲ್ಲ ಸಿದ್ಧ ಇದ್ದೀವಿ, ಸೇವೆ ಮಾಡಿಸ್ಕೊ ಅಂತ ಭಗವಂತನಲ್ಲಿ ಪ್ರಾರ್ಥಿಸ್ತೀವಿ. ಅದೇ ರೀತಿ ಯುವಕರು ಕೂಡ ಅಷ್ಟೇನೆ ಈ ವಿಘ್ನೇಶ್ವರನನ್ನ ಒಂದು ಪೂಜಿಸುವಂತ ಕೆಲಸವನ್ನ ಯುವಕರು ಕೂಡ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪಾಲ್ಗೊಳ್ಬೇಕು. ಯಾಕೆಂತಂದ್ರೆ ಇವತ್ತು ನೀವೆಲ್ಲ ನೋಡ್ತಾ ಇದ್ದೀರಾ, ನಾವು ಧರ್ಮದ ಪರವಾಗಿ ನಿಲ್ಬೇಕು ಅಂತಂದ್ರೆ, ನಾವು ಅಧರ್ಮದ ವಿರುದ್ಧ ಹೋರಾಡಬೇಕು ಅಂತಂದ್ರೆ ಯುವಕರೆಲ್ಲ ಇನ್ನೂ ಹೆಚ್ಚಿನದಾಗಿ ಇವರು ಈ ಒಂದು ಪೂಜಿಸುವಂತ ಕೆಲಸವನ್ನ ಯುವಕರು ಮಾಡಬೇಕು ಅಂತ ನಾನು ನನ್ನಲ್ಲಿ ಮನವಿಯನ್ನ ಮಾಡ್ತಾ ಇದ್ದೀನಿ. ತುಂಬಾ ಧನ್ಯವಾದ ಸರ್. ಕೊನೆಯದಾಗಿ ಗಣಪತಿ ಬಪ್ಪ ಮೌರ್ಯ.